ಅಪರೂಪಕ್ಕೆ ನಾನೇ ಏನಾದರೂ ಕೊಡಿಸ್ತೀನಿ ಬನ್ನಿ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡೋದ್ರೆ ಖಾಲಿ ಕೈಯಲ್ಲಿ ವಾಪಸ್ ಕರ್ಕೊಂಡ್ಬಂದರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಬೇಗ ರೆಡಿಯಾಗಿ ಒಂದು ಶೂಟ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿದ್ವು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಮ್ಮ ಮನೆಯವರು ಸೀದಾ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ತುಂಬ ದಿನ ಆಗಿತ್ತು ನಾನು ಕೂಡ ಬಂದು ಅಂತ ಇಬ್ರು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿನ ತಗೊಂಡು ಅಮ್ಮನ ಕಣ್ ತುಂಬ ತುಂಬಿಸ್ಕೊಂತ ಅಲ್ಲಿಂದ ಸೀದಾ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ನಾವು ವಿಡಿಯೋ ಮಾಡಬೇಕಾಗಿರೋ ಜಾಗಕ್ಕೆ ಹೋದ್ವಿ. ಒಂದು ಸೇಲಿಂದ ಇದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಹಂಗೆ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲೊಂದು ಪಾಪು ಸಿಕ್ತು. ಎಷ್ಟು ಕ್ಯೂಟ್ ಅಂದ್ರೆ ಕ್ಯೂಟ್ ಇತ್ತು ಅಂದ್ರೆ ನನಗೆ ಅದನ್ನ ಬಿಟ್ಟು ಬರಕ್ ಮನ್ಸೇ ಆಗ್ತಾ ಇರ್ಲಿಲ್ಲ. ಆದ್ರೆ ಆ ಪುಟ್ ಕಂದ ನನ್ನನ್ನು ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೋಗ್ಬಿಡ್ತು. ಇಬ್ರು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂತ ವಿಡಿಯೋ ಮಾಡ್ಕೊಂಡು ಸೇಲಿಗೆ ಹೋಗಿದ್ವಲ್ಲ, ಅಲ್ಲೇನೋ ಮ್ಯಾಜಿಕ್ ಟವಲ್ ಅಂತ ಇತ್ತು, ಅದನ್ನ ಒಂದು ತಗೊಂಡು ಅಲ್ಲೇ ಬಂದು ನಿಂತಿತ್ತು. ಸೀಟ್ ಎಲ್ಲ ಒದ್ದೆ ಆಗಿತ್ತು ಅಂತ ನಮ್ಮ ಮನೆಯವರು ಅಲ್ಲೇ ಓಪನ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆನೆ ಅಡ್ಗೆನೆ ಮಾಡ್ಕೊಂಡಿದ್ದೆ ಡೈರೆಕ್ಟ್ ಆಗಿ. ಇಬ್ರು ಕೂಡ ಊಟ ಮಾಡಿ ಅವ್ರ ಕೆಲ್ಸಕ್ಕೆ ಹೊರಟ್ರು. ನಾನು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ ಕಾಲೇಜ್ ಕಡೆ ಹೊರಟೆ. ಕಾಲೇಜಿಗೆ ಹೋಗಿ ಅದನ್ನ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗೋಣ ಅಂತ ಹೊರಟೆ. ಈ ವೆದರ್ನ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ನೋಡಿದ್ರೆ ಸೋನೆ, ಮಧ್ಯಾಹ್ನ ನೋಡಿದ್ರೆ ಬಿಸಿಲು. ಇನ್ನು ಅದ್ರ ಮಧ್ಯೆ ನಮ್ಮ ಮನೆಯವ್ರನ್ನ ನಾನು ನಿನ್ನೆಯಿಂದನೂ ಕೇಳ್ತಾ ಇದ್ದೆ ಮಾಟಿ ಕರ್ಕೊಂಡು ಹೋಗಿ ಏನಾದ್ರು ಕೊಡಿಸ್ತೀನಿ ಬನ್ನಿ ಅಂತ. ಅವ್ರು ನೋಡಿದ್ರೆ ನಿನ್ನೆಯಿಂದನೂ ನನಗೆ ಕಾಗೆ ಹಾರಿಸ್ತಾನೆ ಇದ್ರು. ಸಂಜೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಾಟ ಹತ್ರ ಬಂದ್ವಿ. ಮೊನ್ನೆ ಬಂದಾಗ ನಾನೇ ತಗೊಂಡ್ ಹೋಗೋಣ ಅಂತ ಅನ್ಕೊಂಡೆ, ಬಟ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಏನಕ್ಕೆ ಅಂತ ಅವ್ರನ್ನೇ ಕರ್ಕೊಂಡ್ ಬಂದ್ರೆ ಇವಾಗ ಬೇಡ, ಜನ ಜಾಸ್ತಿ ಇದ್ದಾರೆ, ನಾಳೆ ಬರೋಣ ಬಾ ಅಂತ ಮತ್ತೆ ಏನು ತಗೊಳ್ದಲ್ಲೇ ಖಾಲಿ ಕೈಯಲ್ಲಿ ಮನೆ ಕಡೆ ಕರ್ಕೊಂಡ್ ಬಂದ್ರು.